ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಬ್ರೆಡ್ನಲ್ಲಿ ಒಂದು ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಪಿಜ್ಜಾವನ್ನು ಮಾಡೋಣ. ಸೊ ಫಸ್ಟಿಗೆ ಈ ಶೇಪ್ನಲ್ಲಿ ಬ್ರೆಡ್ಡನ್ನು ಕಟ್ ಮಾಡಿಟ್ಕೋಬೇಕು. ಅದಾದ ನಂತರ ನಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್, ಆನಿಯನ್, ಟೊಮ್ಯಾಟೊ, ದೆನ್ ಕ್ಯಾಪ್ಸಿಕಮ್ ಯಾವುದೆಲ್ಲ ಬೇಕು ಹೀಗೆ ಸ್ಕ್ವಾಶ್ ಶೇಪಲ್ಲಿ ಕಟ್ ಮಾಡಿಟ್ಕೋಬೇಕು. ಅದಾದ ನಂತರ ನಾನಿಲ್ಲಿ 2 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಆ ಮೊಟ್ಟೆಗೆ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸಿನ ಹುಡಿ, ಪೆಪ್ಪರ್ ಹುಡಿಯನ್ನು ಹಾಕಿ ತುಂಬ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಜಾಸ್ತಿ ಬೀಟ್ ಮಾಡಿದಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದಾದ ನಂತರ ಬಿಸಿಯಾಗಿರುವಂತಹ ತವದ ಮೇಲೆ ಸ್ವಲ್ಪ ಬೀಟ್ ಮಾಡಿರುವಂಥ ಎಗ್ಗನ್ನು ಹಾಕಿ ಅದರ ಮೇಲ್ಗಡೆ ಬ್ರೆಡ್ಡನ್ನು ಇಟ್ಟು ಪುನಃ ಉಳಿದಿರುವಂತಹ ಎಗ್ ಏನು ಬೀಟ್ ಮಾಡಿಟ್ಟಿದ್ದೀವಿ ಅದನ್ನು ಹಾಕಬೇಕು. ಅದನ್ನು ಉಲ್ಟಾ ಹಾಕಿದ ನಂತರ ಅದರ ಮೇಲ್ಗಡೆ ಟೊಮೊಟೊ ಸಾಸ್ ಮತ್ತು ಸ್ವಲ್ಪ ಕೆಚಪ್ಪನ್ನು ಹಾಕಿ ಫುಲ್ಲು ಸವರ್ಕೋಬೇಕು. ಅದಾದ ನಂತರ ಕಟ್ ಮಾಡಿರುವಂತಹ ವೆಜಿಟೇಬಲ್ಸ್ಗಳನ್ನು ಹೀಗೆ ಚೆನ್ನಾಗಿ ಗಾರ್ನಿಷ್ ಥರ ಹಾಕಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದರ ಮೇಲ್ಗಡೆ ನಿಮಗೆ ಚೀಸ್ ಇಷ್ಟ ಆಗಿರುತ್ತಲ್ವ, ಚೀಸನ್ನು ಹೀಗೆ ಸ್ಲೈಸ್ ಆಗಿ ಕೂಡ ಕಟ್ ಮಾಡಿ ಹಾಕ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕು ಹಾಗೆ ಕಟ್ ಮಾಡಿ ಹಾಕಿ ಅದನ್ನು ಮುಚ್ಚಿ ಇಡಬೇಕು. ಕೊನೆಯಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಹುಡಿಯನ್ನು ಹಾಕಿದರೆ ನಮ್ಮ ಬಿಸಿಯಾಗಿರುವಂಥ ಈಸಿಯಾಗಿರುವಂತಹ ಬ್ರೆಡ್ ಪಿಜ್ಜಾ ರೆಡಿ. ಸೊ ನನ್ನ ಚಾನಲನ್ನು ಹೊಸದಾಗಿ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.